ಪಟ್ಟಕ್ಕಾಗಿ ಫೈಟ್ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು, ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಸಂದೇಶ ಕೊಟ್ಟಾಯ್ತು. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ನಾವು ಶ್ರಮ ಪಡಬೇಕಾಗಿದೆ, ಅದ್ರ ಬಗ್ಗೆ ಸಭೆ ಅಂತ ಹೇಳಿದ್ದಷ್ಟೇ. ಆದ್ರೆ ಒಳಗಡೆ ಪಟ್ಟಕ್ಕಾಗಿ ಫೈಟ್ ಆಗ್ತಾನೆ ಇದೆ. ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಪ್ರಯತ್ನಗಳಾಗ್ತಾ ಇದೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ. ಹಂಗಾಗಿ ಪಟ್ಟಕ್ಕಾಗಿ ಫೈಟ್, ಕುರ್ಚಿ ಕ್ಲೈಮ್ಯಾಕ್ಸ್ ಯಾವಾಗ ಅನ್ನೋದೇ ಈ ಕ್ಷಣಕ್ಕೂ ಪ್ರಶ್ನೆ. ಯಾಕಂದ್ರೆ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಳೆ ಅಂತಿಮ ನಿರ್ಧಾರ ಅಂತ ಹೇಳ್ತಾ ಇದ್ದೀವಿ. ಬಟ್ ಯಾವಾಗ ಅನ್ನೋದು ಮುಹೂರ್ತ ಫಿಕ್ಸ್ ಆಗ್ಬೇಕಾಗಿದೆ. ಪಟ್ಟಕ್ಕಾಗಿ ಫೈಟ್, ಕುರ್ಚಿ ಕ್ಲೈಮ್ಯಾಕ್ಸ್ ಯಾವಾಗ ಅಂತ ಎದುರು ನೋಡ್ತಿದ್ದಾರೆ ಇಬ್ಬರು ನಾಯಕರು ಮಾತ್ರ ಅಲ್ಲ, ಅವರ ಆಪ್ತರು ಕೂಡ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಡಿಸಿಎಂ ಟೀಮ್ ಕಂಪ್ಲೀಟ್ ಆಕ್ಟಿವ್ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಹಿತಿಯನ್ನ ಪಡೆದುಕೊಂಡ ಆಪ್ತರು ಏನ್ ಹೇಳ್ತಿದ್ದಾರೆ, ಅವರ ನಾಯಕರಿಗೆ ಅವ್ರು ಹೇಳ್ತಾ ಇರುವಂತಹ ಮಾತುಗಳೇನು, ಒತ್ತಡ ಹಾಕ್ತಾ ಇರೋದು ಯಾಕೆ, ಸಿಎಂ ಸಿದ್ದರಾಮಯ್ಯನವ್ರಿಗೆ ಆಪ್ತರು ಹೇಳ್ತಾ ಇರೋದೇನು, ಸಿದ್ದರಾಮಯ್ಯನವರು ಕೆಳಗಿಳಿಸಬೇಕು ಅನ್ನೋ ಪ್ಲಾನಿಂಗ್ ಗಳಾಗ್ತಾ ಇದೆಯಲ್ಲ, ಅವರ ಆಪ್ತರ ನಿರ್ಧಾರ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಏನೋ ಆಯ್ತು, ಬಟ್ ಈಗ ಚರ್ಚೆಯಲ್ಲಿರುವಂತಹ ವಿಚಾರ ಏನ್ ಗೊತ್ತಾ, ಒಪ್ಪಂದ ಆಗಿದೆ, ಮಾತುಕತೆಗಳಾಗಿದೆ, ಅದರಂತೆ ಸಿದ್ದರಾಮಯ್ಯನವರು ಕೆಳಗಿಳಿಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದಾರೆ. ಅದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಒತ್ತಡ ಹಾಕ್ತಿದ್ದಾರೆ ಅಂತ. ಬಟ್ ಈಗ ಅವರ ಆಪ್ತರು ಏನ್ ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರ ಒತ್ತಡ ಏನು, ಸಿದ್ದರಾಮಯ್ಯನವರ ಆಪ್ತರ ಒತ್ತಡ ಏನು, ಆ ಕುರಿತ ಡೀಟೇಲ್ಸ್ ಇದು. 2028ಕ್ಕೂ ನಮಗೆ ನೀವೇ ಬೇಕು ಅಂತ ಅವರ ಆಪ್ತರು ಪಟ್ಟು ಹಿಡಿದಿದ್ದಾರಂತೆ. ಆಪ್ತರ ಟೀಮ್ನಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ನಿರಂತರ ಒತ್ತಡಗಳಂತೆ. ಕಾರಣ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ 2028ಕ್ಕೂ ನಮಗೆ ನೀವೇ ಬೇಕು ಅಂತ ಆಪ್ತರು ಪಟ್ಟು ಹಿಡಿದಿದ್ದಾರೆ. ಅದನ್ನ ಈ ಹಿಂದೆ ಸಿದ್ದರಾಮಯ್ಯನವರು ಕೂಡ ಹೇಳ್ಬಿಟ್ಟಿದ್ದಾರೆ, ಒತ್ತಡ ಇದೆ ನನಗೆ ಅಂತ. ನೀವು ಹಸ್ತಾಂತರ ಮಾಡುವ ಸಾಹಸಕ್ಕೆ ಯಾವುದೇ ಕಾರಣಕ್ಕೂ ಕೈ ಹಾಕಬಾರದು, ಒಪ್ಕೊಳ್ಬಾರ್ದು ಸಿಎಂ ಕುರ್ಚಿಯನ್ನ ಬಿಟ್ಟು ಕೆಳಗಿಳಿತೀನಿ ಅಂತ. ನೀವೇ ಯಾಕೆ 2028ಕ್ಕೂ ಬೇಕು ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಹೈಕಮಾಂಡ್ಗೆ ಅಂದ್ರೆ ವರಿಷ್ಠರಿಗೆ ಮನವರಿಕೆ ಮಾಡಬೇಕು. ಹಂಗಾಗಿ ಯಾವುದೇ ಕಾರಣಕ್ಕೂ ಈಗಲೂ ಸಿಎಂ ಕುರ್ಚಿಯನ್ನ ಬಿಟ್ಕೊಡ್ಬೇಡಿ, 2028ಕ್ಕೂ ಕೂಡ ನಿಮ್ಮ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಬೇಕು, ಆಗಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನೀವೇ ಇರಬೇಕು ಅನ್ನೋ ರೀತಿಯಲ್ಲಿ ಡಿಮ್ಯಾಂಡ್ ಗಳನ್ನ ಆಪ್ತರು ಇಡುತ್ತಿದ್ದಾರೆ ಅಂತ. ಹಂಗಂದ ಮಾತ್ರಕ್ಕೆ ಆಪ್ತರು ಹೇಳಿದ್ದೆಲ್ಲವೂ ಕೂಡ ಆಗಿಬಿಡುತ್ತಾ? ಅವರ ಒತ್ತಡಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಒಪ್ಕೊಳ್ಬೇಕಲ್ಲ. ಉಳಿದಂತ ನಾಯಕರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಾತ್ರ ಅಲ್ಲ, ಬೇರೆ ಬೇರೆ ನಾಯಕರು ಕೂಡ ಅಧಿಕಾರಕ್ಕಾಗಿ ಕಾಯ್ತಿದ್ದಾರೆ. ಪದೇ ಪದೇ ಸಿಕ್ಕವರಿಗೆ ಅವಕಾಶಗಳು ಸಿಗ್ತಾ ಹೋದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನೋದು ಕೂಡ ಕೆಲವರ ಪ್ರಶ್ನೆ ಇದೆ. ಬಟ್ ಈಗ ಸಿದ್ದರಾಮಯ್ಯನವರ ಮೇಲೆ ಅವರ ಆಪ್ತರು ಹಾಕ್ತಾ ಇರುವಂತಹ ಒತ್ತಡ ಏನು, ಕೊಡ್ತಾ ಇರುವಂತಹ ಕಾರಣಗಳೇನು, 2028ಕ್ಕೆ ಯಾಕೆ ಇವರೇ ಬೇಕು ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ವಾದ ನಂಬರ್ 1, 2.5 ವರ್ಷಗಳಲ್ಲಿ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಜಾರಿ ಮಾಡಿರುವಂತಹ ಹಿರಿಮೆ ಕೂಡ ಸಿದ್ದರಾಮಯ್ಯನವರಿಗೆ ಇದೆ. ಈ ವಿಚಾರವನ್ನ ವರಿಷ್ಠರ ತನಕ ತಲುಪಿಸಬೇಕು. ಹಿಂಗಾಗಿ ಈ ಎಲ್ಲಾ ವಿಚಾರಗಳನ್ನ ಹೇಳಿದಾಗ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೆಳಗಿಳಿಸಲ್ಲ ಅಂತ. ಯಾವುದೇ ಭ್ರಷ್ಟಾಚಾರದ ಆರೋಪಗಳು ಕೂಡ ಸಿದ್ದರಾಮಯ್ಯನವರ ಮೇಲೆ ಇಲ್ಲ. ಹಂಗಾಗಿ ಆ ವಿಚಾರವನ್ನ ಕ್ಲೀನ್ ಹ್ಯಾಂಡ್ ಅಂತ ಹೇಳ್ತಾರಲ್ಲ, ಕ್ಲೀನ್ ಹ್ಯಾಂಡ್ ಅಂತ ಸಿದ್ದರಾಮಯ್ಯನವರನ್ನ ಕರೀತಾರೆ ರಾಜಕಾರಣದಲ್ಲಿ. ಆ ವಿಚಾರವನ್ನ ವರಿಷ್ಠರ ಗಮನಕ್ಕೆ ತನ್ನಿ ಅಂತ.
ಅದೇ ರೀತಿ ಇಂದಿಗೂ ನಮಗೆ ಅಹಿಂದ ಸಂಪೂರ್ಣ ಬೆಂಬಲ ಇದೆ. ವಾದ ನಂಬರ್ 2, ಈ ವಿಚಾರವನ್ನ ಬೆಂಬಲಿಗರು ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರಿಗೆ. ಇದನ್ನ ನೀವು ವರಿಷ್ಠರ ತನಕ ತಲುಪಿಸಬೇಕು. ನೀವೇನಾದ್ರೂ ಕೆಳಗಿಳಿದ್ರೆ ಇಡೀ ಅಹಿಂದ ವರ್ಗ ಪಕ್ಷದಿಂದ ದೂರ ಆಗುವಂತ ಆತಂಕ ಇದೆ. ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಇರುವಂತಹ ಮತಗಳನ್ನ ಕೂಡ ಕಾಂಗ್ರೆಸ್ ಕಳೆದುಕೊಳ್ಳಬೇಕಾಗುತ್ತೆ. ಅದನ್ನ ಮನವರಿಕೆ ಮಾಡಿ ವರಿಷ್ಠರಿಗೆ ಅಂತ 90ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ. ಮತ್ತೆ ಶಾಸಕಾಂಗ ಸಭೆ ಕರೆದು ಅಭಿಪ್ರಾಯವನ್ನ ಕೇಳೋದಕ್ಕೆ ವರಿಷ್ಠರ ಮೇಲೆ ಒತ್ತಡ ತನ್ನಿ ಅಂತ ಸಿದ್ದರಾಮಯ್ಯನವರಿಗೆ ಅವರ ಆಪ್ತರು ಈ ರೀತಿ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರಂತೆ. ಬಟ್ ಅದಕ್ಕೆ ಒಪ್ಕೊಳ್ಳುತ್ತಾ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ನಾಯಕತ್ವ ಬದಲಾವಣೆ ಮಾಡಿದ್ರೆ GBA ಮುಂದುವರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೂ ಕೂಡ ಅದು ಎಫೆಕ್ಟ್ ಆಗುತ್ತೆ. ಅದನ್ನ ವರಿಷ್ಠರಿಗೆ ಮನವರಿಕೆ ಮಾಡಿ ಯಾವುದೇ ಕಾರಣಕ್ಕೂ CM ಸೀಟ್ ಬಿಟ್ಟು ನೀವು ಕೆಳಗಿಳಿಬಾರದು ಅಂತ ಆಪ್ತರು ಒತ್ತಡ ಹಾಕ್ತಿದ್ದಾರೆ ಅಂತ. ಸೊ ಸಿದ್ದರಾಮಯ್ಯನವರು ವರಿಷ್ಠರಿಗೆ ಈ ವಿಚಾರಗಳನ್ನ ತಲುಪಿಸುವಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಆಪ್ತರು ಒತ್ತಡ ಹಾಕ್ತಿದ್ದಾರೆ. ಓಕೆ, 2028ಕ್ಕೂ ನೀವೇ ಬೇಕು ಅಂತಿದ್ದಾರೆ. ಓಕೆ, ಕಾರಣ ತಮ್ಮ ನಾಯಕ. ಆದ್ರೆ ಇದೆಲ್ಲದಕ್ಕೂ ಹೌದು ಅನ್ನೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧವಾಗಿದೆಯಾ ಅಂತ? ಉಳಿದವರ ಪರಿಸ್ಥಿತಿ ಏನು ಪಕ್ಷದಲ್ಲಿರೋರ್ದು? ಎಸ್ ಶ್ರುತಿ, ಏನು ಮೊನ್ನೆಷ್ಟೇ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದರು. ಈ ಒಂದು ಮೀಟಿಂಗ್ ಸಂದರ್ಭದಲ್ಲಿ ಸರ್ಕಾರದ ವಿಚಾರ ಮತ್ತು ಅಧಿಕಾರ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ DCM ಮತ್ತು CM ನಡುವೆ ಏನೇ ಮಾತುಕತೆಗಳಾಗಿದ್ರೂ ಕೂಡ CM ಸಿದ್ದರಾಮಯ್ಯ ಆಪ್ತರು ಪಟ್ಟು ಬಿಡ್ತಾ ಇಲ್ಲ. CM ಸಿದ್ದರಾಮಯ್ಯ ನೀವೇ ಮುಂದುವರಿಬೇಕು, 2028ರವರೆಗೂ ನೀವೇ ಇರಬೇಕು, 2028ಕ್ಕೂ ಕೂಡ ನಿಮ್ಮದೇ ನಾಯಕತ್ವ ಇರಬೇಕು ಅನ್ನುವಂಥ ಒತ್ತಡವನ್ನು ಹೇಳ್ತಿದ್ದಾರೆ. ನೀವು ಯಾಕೆ ಈ ಒಂದು ನಾಯಕತ್ವವನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಭೇಟಿಯಾಗಿ ಈ ಒಂದು ಮನವರಿಕೆ ಮಾಡಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಿದ್ದಾರಂತೆ, ಒತ್ತಡವನ್ನು ಹೇರ್ತಿರುವಂಥದ್ದು. ಯಾಕಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಪದೇ ಪದೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಭೆಗಳಾಗ್ತಿದ್ದಾವೆ. ಇತ್ತ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನೋ ಮಾಡಿ ನಾವಿಬ್ಬರು ಒಟ್ಟಾಗಿದ್ದೇವೆ, ಒಗ್ಗಟ್ಟಾಗಿ ಮುಂಬರುವ ಚುನಾವಣೆಗಳನ್ನು ಎದುರಿಸ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಗಳನ್ನೇನೋ ಕೊಟ್ಟರು. ಆದರೆ ಹೈಕಮಾಂಡ್ ಇದರ ಬಗ್ಗೆ ನಿರ್ಧಾರವನ್ನು ಇನ್ನೂ ಕೂಡ ಮಾಡಿಲ್ಲ. ನಿನ್ನೆ ಅಷ್ಟೇ ಸೋನಿಯಾ ಗಾಂಧಿ ಅವರು 2-3 ನಿಮಿಷಗಳ ಕಾಲ ಮಹತ್ವದ ಮೀಟಿಂಗ್ನಲ್ಲಿ ಈ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ನಡೆಸಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಒಂದು ವೇಳೆ ನೀವು ದೆಹಲಿಗೆ ಹೋಗೋದಾದರೆ, ಅಂದರೆ ಮುಂದಿನ ವಾರ ದೆಹಲಿಗೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು DCM ಮತ್ತು CM. ಆ ಸಂದರ್ಭದಲ್ಲಿ ಈ 3 ವಾದಗಳನ್ನು ಇಟ್ಟು ನೀವು ಚರ್ಚೆಯನ್ನು ಮಾಡಿ 2028ರವರೆಗೂ ನೀವು ಬದಲಾವಣೆ ಆಗಲೇಬಾರದು ಅನ್ನೋಂಥ ನಿಟ್ಟಿನಲ್ಲಿ ಒತ್ತಡವನ್ನು ಹೇರುವಂಥ ಕೆಲಸವನ್ನು ಮಾಡಿ ಅನ್ನುವಂಥ ಒಂದು ಒತ್ತಾಯವನ್ನು CM ಆಪ್ತ ಸಚಿವರು CM ಅವರಿಗೆ ಮಾಡಿದ್ದಾರೆ. ಹೀಗಾಗಿ ಪ್ರಮುಖವಾಗಿ ನೋಡೋದಾದರೆ 2028ರ ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡ್ರೆ ಇಲ್ಲಿಯವರೆಗೂ CM ಸಿದ್ದರಾಮಯ್ಯ ಅವರ ಮೇಲೆ ಯಾವ ರೀತಿಯಾದಂಥ ಆರೋಪಗಳಿದ್ದಾವೆ ಅದನ್ನು ಕೂಡ ನೋಡಬೇಕಾಗುತ್ತೆ. ಪ್ರಮುಖವಾಗಿ 2.5 ವರ್ಷದಲ್ಲಿ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿರುವಂಥದ್ದು ಬಹಳ ಮುಖ್ಯವಾದಂಥ ಕೆಲಸ. ಅದರಲ್ಲೂ ಕೂಡ ಸಾಕಷ್ಟು BJP ಮತ್ತು JDS ಸಾಕಷ್ಟು ವಿರೋಧವನ್ನು ಮಾಡಿತ್ತು. ಗ್ಯಾರಂಟಿ ಯೋಜನೆಗಳನ್ನು ಬರೆಸೋದಕ್ಕೆ ಆರ್ಥಿಕ ಕುಸಿತ ಆಗುತ್ತೆ ಅನ್ನುವಂಥ ಟೀಕೆಯನ್ನು ಮಾಡಿತ್ತು. ಅದೆಲ್ಲದರ ನಡುವೆಯೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಿದೆ. ಅದರ ಜೊತೆಗೆ CM ಅವ್ರ ಮೇಲೆ ಯಾವುದೇ ರೀತಿಯಂಥ ಆರೋಪಗಳು ಕೂಡ ಅಂಥ ಗಂಭೀರವಾದ ಆರೋಪಗಳಿಲ್ಲ. ಜೊತೆಗೆ ಏನು ಅಹಿಂದ ನಾಯಕತ್ವ, CM ಅವ್ರಿಗಿರುವಂಥ ಅಹಿಂದ ನಾಯಕತ್ವ ಮತ್ತು ಶಾಸಕರ ಬೆಂಬಲ ಹೇಗಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಬೇಕಾದರೆ CLP ಮೀಟಿಂಗನ್ನು ಕರೆದು ಅಭಿಪ್ರಾಯವನ್ನು ಕೇಳಿ ಅನ್ನುವಂಥ ಒತ್ತಡವನ್ನು CM ಅವರು ಹೇಳ್ತಿರುವಂಥದ್ದು. ಜೊತೆಗೆ ಮುಂಬರುವಂಥ ಲೋಕಲ್ ಬಾಡಿ ಚುನಾವಣೆ, 28ರ ಚುನಾವಣೆಯು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಸದ್ಯಕ್ಕೆ ಬೆಂಗಳೂರಿನ GBA ಇಲೆಕ್ಷನ್ ಇದೆ. ಇದರಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನು ಸಾಧಿಸಬೇಕಾದ್ರೆ ಸಿದ್ದರಾಮಯ್ಯ ಅವರ ನಾಯಕತ್ವ ಬಹಳ ಮುಖ್ಯ ಆಗುತ್ತೆ. ಇದೆಲ್ಲವನ್ನೂ ಕೂಡ ನೀವು ಹೈಕಮಾಂಡ್ ಗಮನಕ್ಕೆ ತಂದು 2028ರವರೆಗೂ ನೀವೇ ಇರಿ, ಏನೇ ಒಂದು ಮಾತುಕತೆ ಆಗಿದ್ರು ಕೂಡ ನೀವು 3 ತಿಂಗಳ ಅಧಿಕಾರ ಬಿಟ್ಟುಕೊಡ್ತೀವಿ ಅನ್ನೋಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಆದರೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಬೇಡ, ಈ ನಿಟ್ಟಿನಲ್ಲಿ ನೀವು ಹೈಕಮಾಂಡ್ ಅವರನ್ನು ಮನವೊಲಿಸುವ ಕೆಲಸವನ್ನು ಮಾಡಿ ಅನ್ನುವಂಥ ಒತ್ತಡವನ್ನು ಹೇರುತ್ತಿರುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಹಿಂಗೆ ಒತ್ತಡ ಹಾಕಿದ್ರೆ ಓಕೆ, 2028ಕ್ಕೂ ನಿಮ್ಮ ನೇತೃತ್ವ ನೀವೇ CM ಆಗಬೇಕು ಅಂದ್ರೆ ಕಷ್ಟ ಆಗುತ್ತೆ. ಹೈಕಮಾಂಡ್ ಕೂಡ ಅದನ್ನ ಒಪ್ಪಲ್ಲ ಬಿಡಿ.